ಬಿಗ್ ಬಾಸಲ್ಲಿ ನಿಮ್ಮ ಸ್ನೇಹಿತರು ರಜತ್ ಅವ್ರಿಗೊಂದು ಚಾನ್ಸ್ ಸಿಕ್ಕಿದೆ ಮತ್ತೆ ಹೋಗಿ ಆಟ ಆಡೋ ಥರ, ಆ ಥರ ನಿಮ್ಗೇನಾದರೂ ಚಾನ್ಸ್ ಸಿಕ್ಕರೆ ಅಕಸ್ಮಾತ್ ಹೋಗ್ತೀರಾ? ಹೋದರೆ ಹೆಂಗೆ ಆಟ ಆಡ್ತೀರಾ? ಹೊರಗಡೆ ಎಲ್ಲ ನೋಡಿದ್ದೀರಾ ಯಾರು ಹೆಂಗೆ ಏನು ಎತ್ತ ಅಂತ? ಸರ್ ಆ್ಯಕ್ಚುಲಿ ಏನಂದರೆ ಜರ್ನಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕಳೆದಿದೆ. ಈಗ ಹೋದ್ರೂ ಯುನೋ ಆ ಒಂದು ಜರ್ನಿನ ನಾವೇನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಬಿಗ್ ಬಾಸ್ ಪ್ರತಿ ಸೀಸನು ಇಟ್ ಈಸ್ ಡಿಫ್ರೆಂಟ್. ಒಂದಷ್ಟು ಬೇರೆ ಬೇರೆ ಅಂತ ಇರೋವಂಥ ಒಂದು ವ್ಯಕ್ತಿತ್ವಗಳು ಬಂದು ಆಡೋದು. ನಾನು ನನ್ನ ಕ್ಯಾರೆಕ್ಟರ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನೋ ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು. ಇಟ್ ವಿಲ್ ಬಿ ಅ ವೆರಿ ಓವರ್ ಕಾನ್ಫಿಡೆಂಟ್ ಆನ್ಸರ್. ನಂದೇನಿದೆ, ನಂದು ಸೀಸನ್ 10ನಲ್ಲಿ ನೀವು ನೋಡಿದ್ದೀರಾ. ಸೀಸನ್ 10ದು ನನ್ನೊಂದು ಹೆಸರಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಈಗ ಹೋದ್ರೂ ಐ ವಿಲ್ ಗೋ ಇನ್ಸೈಡ್, ವಿಶ್ ದಮ್ ಆ್ಯಂಡ್ ಕಮ್ ಬ್ಯಾಕ್ ಹೊರತು ಅವ್ರ ಜರ್ನಿನ ಅಥವಾ ಆ ಗೇಮ್ನ ಚೇಂಜ್ ಮಾಡೋದಕ್ಕಂತೂ ಹೋಗೋದಿಲ್ಲ. ಬಿಗ್ ಬಾಸ್ ಬಗ್ಗೆ ಒಬ್ಬರು ಜ್ಯೋತಿಷಿ, ಖ್ಯಾತ ಜ್ಯೋತಿಷಿ ಅಂತೆ, ಅವರೊಂದು ಪ್ರಿಡಿಕ್ಟ್ ಮಾಡಿದ್ದಾರೆ, ಈ ಸಲ ಹುಡುಗಿ ಲೇಡೀಸೇ ವಿನ್ನರ್ ಆಗೋದು, ಗಿಲ್ಲಿ ಯಾವುದೇ ಕಾರಣಕ್ಕೂ ವಿನ್ನರ್ ಆಗಲ್ಲ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ ಓವರಾಲ್? ಈ ಜ್ಯೋತಿಷಿ ಯಾರು ಜಾಸ್ತಿ ನಂಬರ್ಗಳ ಬಗ್ಗೆ ಮಾತಾಡ್ತಾರಲ್ಲ ಅವರ? ಇಲ್ಲ ಇಲ್ಲ, ಅಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅವರಲ್ಲ ಸರ್, ಅವ್ರ ಹೆಸರೇನಾಗಿದೆ ನಾನು ಮರ್ತೆ. ರೀಸೆಂಟಾಗಿ ನ್ಯೂಸ್ ನಿನ್ನೆ ಬಂದಿದೆ ಆ್ಯಕ್ಚುಲಿ. ಸರ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಇರೋವರೆಗೂ ಯಾರು ಹೆಂಗೆ ಅಂತ ಗೊತ್ತಾಗೋದಿಲ್ಲ. ಪ್ರತಿ ಸೀಸನಲ್ಲೂ ನೋಡಿ, ಕೊನೆಯವರೆಗೂ ಹೋಗಿ ಜನರು ಹೇಗೆ ಮೈಂಡ್ ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ, ಹೇಗೆ ವೋಟಿಂಗ್ಸ್ ಇರುತ್ತೆ, ಅದ್ರ ಮೇಲೆ ಗೇಮೇ ಚೇಂಜ್ ಆಗಿಬಿಡುತ್ತೆ, ವಿನ್ನರ್ಸ್ ಚೇಂಜ್ ಆಗಿಬಿಡ್ತಾರೆ. ಸೊ ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್ ಇನ್ ಬಿಗ್ ಬಾಸ್. ಕೊನೆ ಸುದೀಪ್ ಸರ್ ಹತ್ರ ಈ ಕೈನಲ್ಲೊಂದು ಒಂದೊಂದು ಕೈ ಇರೋವರೆಗೂ ಯು ಕಾಂಟ್ ಪ್ರಿಡಿಕ್ಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಅಂದ್ಬಿಟ್ಟು. ಸೊ ಬಿಗ್ ಬಾಸ್ ಇಸ್ ಲೈಕ್ ದ್ಯಾಟ್.